ಇಂದು ವಿಶ್ವ ಪರಿಸರ ದಿನದ ಅಂಗವಾಗಿ ಶ್ರೀ ಕ್ಷೇತ್ರ ಬೆಂಡಿಗ ಮಲ್ಲೇನಹಳ್ಳಿಯ ದೇವಿರಮ್ಮನವರ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ದೇವಿರಮ್ಮ ದೇವಾಲಯದ ಅಭಿವೃದ್ಧಿ ಸಮಿತಿ ವತಿಯಿಂದ ದೇವಾಲಯದ ಆವರಣದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರದ ಸಭಾಂಬೆ ಗೋಪಾಯದ ಜೀವನ ಸೂತ್ರಗಳನ್ನು ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡು ಹಿತ ಮಿತವಾದ ಬದುಕಿನೊಂದಿಗೆ ನಿಸರ್ಗಕ್ಕೆ ಪೂರಕವಾದ ರೀತಿಯಲ್ಲಿ ಇನ್ನು ವಿಶೇಷವಾಗಿ ಪರಿಸರ ಸಂರಕ್ಷಣೆ ಹಾಗೂ ಪರಿಸರದ ಬಗ್ಗೆ ಇರಬೇಕಾದ ಕಾಳಜಿಯನ್ನ ಸಾಹಿತಿ ಚಟ್ನಳ್ಳಿ ಮಹೇಶ್ ಅವರು ಬಂದಂತಹ ಅತಿಥಿಯೊಂದಿಗೆ ಮಾಹಿತಿ ಹಂಚಿಕೊಂಡ್ರು. ನಾವು ನೀವೆಲ್ಲ ಸಮಾಗಮ ಆಗಿರ್ತಕ್ಕಂಥದ್ದೇ ಅತ್ಯಂತ ಖುಷಿಯ ಸಂಗತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಹೇಳಿ ವಿಶ್ವ ಪರಿಸರ ದಿನಾಚರಣೆಯ ನೆಪ ಮಾಡಿಕೊಂಡು ಅದನ್ನೊಂದು ಸಂಕೇತ ಮಾಡಿಕೊಂಡು ನಾವು ನೀವೆಲ್ಲ ಮುಖಾಮುಖಿ ಆಗಿದ್ದೀವಿ ಅಂದ್ರೆ ಮಕ್ಕಳೇ, ಒಂದನ್ನು ನಾವೆಲ್ಲ ಗ್ರಹಿಸಬೇಕು. ಯಾಕೆ ವಿಶೇಷವಾಗಿ ನಮ್ಮ ಕಾಲೇಜ್ ಪ್ರಿನ್ಸಿಪಾಲರು ಮತ್ತು ಹೈಸ್ಕೂಲ್ ಹೆಡ್ ಮಾಸ್ಟರ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆ ಮಾಡ್ತೀವಿ ಅಂದ್ರೆ, ಈ ದೇವಾಲಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕ ಕುಲಶೇಖರ್ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರೊಂದು ಸೂಚನೆ ಕೊಟ್ಟರು, ಮಕ್ಕಳೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಮಕ್ಕಳ ತಿಳ್ಕೊಳ್ಳಿ, ಸಾಮಾನ್ಯ ವೇದಿಕೆ ಮೇಲೆ ನಾವು ಈ ಭಾಷಣ ಮಾಡುವಾಗ ಈ ಮಾತನ್ನು ಬಳಸ್ತೀವಿ. ಏನಂತ? ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತೇಳಿ. ಪ್ರಾಯಶಃ ಇವತ್ತಿನ ಸಮಾರಂಭದ ವಿಶೇಷ ಏನಪ್ಪಾ ಅಂದ್ರೆ, ಇಂದಿನ ನಿಮ್ಮ ಮಕ್ಕಳನ್ನ ನಾಳಿನ ಪ್ರಜೆಗಳನ್ನಾಗಿ ಮಾಡೋದಷ್ಟೇ ಅಲ್ಲ, ಏನ್ ಮಾಡದಿದ್ರು ನೀವು ಪ್ರಜೆಗಳಾಗ್ಬಿಡ್ತೀರಾ. ಒಂದು 17-18 ವರ್ಷ ಆದ್ರೆ ವೋಟಿಂಗ್ ಪವರ್ ಬರುತ್ತೆ, ಈ ದೇಶದ ನಾಗರಿಕ ಆಗ್ತೀರಾ. ಪ್ರಜೆಗಳನ್ನು ಮಾಡೋದೇನು ದೊಡ್ಡ ಸಾಹಸದ ಕೆಲಸದಲ್ಲ, ಅದು ಆಟೋಮೆಟಿಕ್ ಆಗಿ ಆಗ್ತೀರಾ ಅಂತೇಳಿ. ಆದ್ರಿಂದ ಪರಿಸರ ದಿನಾಚರಣೆಯ ದಿನ ನಮ್ಮ ಸಂಕಲ್ಪ ಏನಪ್ಪಾ ಅಂದ್ರೆ, ಇವತ್ತಿನ ಮಕ್ಕಳನ್ನ ನಾಳಿನ ಬರೀ ಪ್ರಜೆಗಳನ್ನಾಗಿ ಮಾಡ್ತಕ್ಕಂಥದ್ದೆಲ್ಲ, ನಾಳಿನ ಪರಿಸರ ಪ್ರೇಮಿ ಪ್ರಜೆಗಳನ್ನಾಗಿ ಮಾಡಬೇಕು, ನಾಳಿನ ಪ್ರಾಮಾಣಿಕ ಪ್ರಜೆಗಳನ್ನಾಗಿ ಮಾಡಬೇಕು, ನಾಳಿನ ಪರಾಕ್ರಮದ ಪ್ರಜೆಗಳನ್ನಾಗಿ ಮಾಡಬೇಕು, ನಾಳಿನ ಪರಿವರ್ತನಶೀಲ ಪ್ರಜೆಗಳನ್ನಾಗಿ ಮಾಡಬೇಕು, ನಾಳಿನ ಪ್ರಬುದ್ಧ ಪ್ರಜೆಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ವಿಶೇಷವಾದಂತಹ ಕಾಳಜಿಯಿಂದ ಹೊತ್ತು ನಮ್ಮ ನೆಚ್ಚಿನ ಅರಣ್ಯಾಧಿಕಾರಿಗಳಾಗಿರ್ತಕ್ಕಂಥ ರಮೇಶ್ ಬಾಬು ಅವರನ್ನ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಸಮಾಗಮ ಆಗ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳಿಗೆ ನನ್ನೊಂದು ಕೋರಿಕೆ ಏನಪ್ಪಾ ಅಂದ್ರೆ, ಸುಮ್ಮನೆ ಈ ಕಡೆ ಕೇಳಿ ಆ ಕಡೆ ಬಿಡೋದಲ್ಲ, ಇದನ್ನೊಂದು ಇಂಟ್ರಾಕ್ಟ್, ಒಂದು ಸಂವಾದದ ರೂಪದಲ್ಲಿ ಪ್ರಾಯಶಃ ನಿಸರ್ಗಕ್ಕೆ ಸಂಬಂಧಪಟ್ಟ ಹಾಗೆ, ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ನಾವೆಷ್ಟು ತಿಳಿದಿದ್ದೀವಿ, ಈ ಪ್ರಕೃತಿ ಮಾತೆಯ ಮೇಲೆ ಏನೆಲ್ಲ ದೌರ್ಜನ್ಯಗಳಾಗ್ತಾ ಇದೆ, ಪ್ರಾಯಶಃ ಮುಂದೊಂದು ದಿನ ಈ ನಿಸರ್ಗ ಅಂತಕ್ಕಂಥದ್ದು ನಮ್ಮ ಬಾಳಿಗೆ ಆಶ್ರಯ ಆಗ್ತಾ ಇದೆ, ನಮಗೆ ಬಾಳಿಗೆ ಪೋಷಣೆ ನೀಡ್ತಾ ಇದೆ. ಆದ್ರೆ ಇದೇ ರೀತಿ ವ್ಯಾಪಕವಾದಂತಹ ಒಂದು ದೌರ್ಜನ್ಯ ಈ ಭೂತಾಯಿ ಮೇಲಾದ್ರೆ ಅಥವಾ ಮರಗಿಡಗಳ ಮೇಲಾದ್ರೆ, ಜೀವಸಂಕಲದ ಮೇಲಾದ್ರೆ ನಮ್ಮ ಮಕ್ಕಳ ಪಾಡೆ, ಮೊಮ್ಮಕ್ಕಳ ಪಾಡೆ, ಭವಿಷ್ಯದ ಗತಿ ಏನು ಅಂತೇಳಿ ಒಂದು ಚಿಂತನಾ ಕ್ರಮಕ್ಕೆ ನಮಗೆ ನಾವೇ ಆತ್ಮಾವಲೋಕನ ಮಾಡ್ಕೊಳ್ತಾ ಪ್ರಾಯಶಃ ಪ್ರಕೃತಿ ನಮಗೆ ನೀಡಿರ್ತಕ್ಕಂಥ ಕೊಡುಗೆಯ ಬಗ್ಗೆ ಒಂದು ಸಣ್ಣ ಸಂವಾದ ಮಾಡೋಣ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತಯಾರಾಗಬೇಕೇನು ಅಂದ್ರೆ, ನಾನೇನೋ ಭಾರಿ ಕಲ್ತ್ಬಿಟ್ಟಿದ್ದೀನಿ, ಭಾಷಣ ಮಾಡ್ತೀನಿ, ನೀವು ಕೇಳಬೇಕು ಅಂತಲ್ಲ, ನಿಮ್ಮಿಂದಲೂ ಕಲಿಯೋದು ಭಾರಿ ಇರುತ್ತೆ, ನಿಮ್ಮಿಂದಲೂ ತಿಳಿಯೋದು ಭಾರಿ ಇರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಏನೇನು ಪ್ರಶ್ನೆಗಳನ್ನು ಕೇಳಬಹುದು, ಇದಕ್ಕೆ ಸಂಬಂಧಪಟ್ಟಂತ ಏನೇನು ಸಲಹೆಗಳನ್ನು ಕೊಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಭಾಷಣದ ಆಧಾರದ ಮೇಲೆ ನಿಮ್ಮ ಮೆದುಳು ಓಡ್ತಾ ಇರಬೇಕು ಅಂತೆ, ಚಿಂತನೆಗೆ ಹಚ್ಚಬೇಕು ಅಂತೆ. ಇದಕ್ಕೆ ಸಂಬಂಧಪಟ್ಟಾಗೆ ಯಾವ್ಯಾವ ದರ್ಶನ ಏನ್ ಹೇಳಿದ್ದಾರೆ, ವಚನಕಾರ ಏನ್ ಹೇಳಿದ್ದಾರೆ, ನಮ್ಮ ಜನಪದ ಏನ್ ಹೇಳಿದ್ದಾರೆ, ನಮ್ಮ ಕುವೆಂಪು ಏನ್ ಹೇಳಿದ್ದಾರೆ, ನಮ್ಮ ಬೇಂದ್ರೆ ಏನ್ ಹೇಳಿದ್ದಾರೆ, ನಮ್ಮ ಅಜ್ಜ ಏನ್ ಹೇಳಿದ್ದಾರೆ, ಇವೆಲ್ಲವನ್ನು ಚಿಂತನೆ ಮಾಡ್ತಾ ಇದನ್ನೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಸದಾಶಯದಿಂದಲೇ ದೇವರ ಬರೀ ಭಾಷಣ ಅಲ್ಲ, ಪರಿಸರ ಸಂಬಂಧಪಟ್ಟ ಎಂತೆಂತ ಗೀತೆ ಇದೆ ನೋಡಿ, ಆ ಗೀತೆಗಳನ್ನು ಹಾಡಿ ರಚಿಸಲಿಕ್ಕೆ ನಮ್ಮ ಪ್ರಖ್ಯಾತ ವೈದ್ಯರಾಗಿರ್ತಕ್ಕಂಥ ಸುಮಾಮೇಶ್ ಬಂದಿದ್ದಾರೆ, ಚಂದನ್ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಇದೊಂದು ರಿಯಲಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಆಗಬೇಕು, ಹತ್ರ ಕೂಡ ಅನ್ನೊಂದು ಆಗಬಾರ್ದು ಅಂತಕ್ಕಂಥ ಆಶಯದಿಂದ ಸಮಾರಂಭ ಚಿಕ್ಕದಾಗಿರ್ಬೋದು. ನೋಡಿ, ಈ ದೇಶದಲ್ಲಿ, ಈ ನಾಡಿನಲ್ಲಿ ಮಹತ್ತರವಾದಂತಹ ಕ್ರಾಂತಿ ಬದಲಾವಣೆ ಆಗಿರ್ತಕ್ಕಂಥದ್ದು ಇದೆಯಲ್ಲ, ಲಕ್ಷ ಜನ ಸೇರಿ ಅಲ್ಲ. ನಿಮಗೆ ಗೊತ್ತಿದೆ, ಸುಮಾರು 200 ವರ್ಷಗಳ ಕಾಲ ಇಡೀ ಭಾರತವನ್ನ ಬ್ರಿಟಿಷ್ ಸಾಮ್ರಾಜ್ಯ ಎದುರಾಡಿಸಿತ್ತಲ್ಲ, ಆ ಬ್ರಿಟಿಷರನ್ನು ಯಾವ ದಿನಗಳು ಎದುರಾಡಿಸಿದ್ರು? ನಮ್ಮ ಮಹಾತ್ಮ ಗಾಂಧೀಜಿ ಸತ್ಯ ಅಂತಕ್ಕಂಥ, ಅಹಿಂಸೆ ಅಂತಕ್ಕಂಥ, ಆ ಶಾಂತಿ ಅಂತಕ್ಕಂಥ ಮಂತ್ರದಂಡವನ್ನು ಪ್ರಯೋಗ ಮಾಡಿ ಆ ಸಾಬರಮತಿ ಆಶ್ರಮದಿಂದ ಒಂದು ಉಪ್ಪಿಡ್ಕ ಮಂತ್ರವನ್ನು ದಂಡಿ ಸತ್ಯಾಗ್ರಹ ಮಾಡಿದಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೆ, ಅವತ್ತು ಗಾಂಧೀಜಿಯಿಂದಿದ್ದವರು ಕೇವಲ ಒಂದು 50 ಜನ ಅಂತೇಳಿ ಸಾಬರಮತಿಯಿಂದ ಹೊರಟಾಗ, ಆದ್ರೆ ದಂಡಿ ಬರೋದ್ರೊಳಗೆ ಲಕ್ಷ ಜನ ಅವ್ರ ಹಿಂದ್ಗಡೆ ಇತ್ತು ಅಂತೇಳಿ ಇಡೀ ಉಪ್ಪನ್ನು ಹಿಡಿದು ಆ ಬ್ರಿಟಿಷ್ ಸಾಮ್ರಾಜ್ಯವನ್ನು ಅಲುಗಾಡಿಸಿದ್ರಲ್ಲ.
ಪ್ರಾಯಶಃ ಹೆಜ್ಜೆ ಪ್ರಾರಂಭ ಆಗ್ತಕ್ಕಂಥದ್ದು ಯಾವತ್ತೂ ಕೂಡ ಮೊದಲ ಹೆಜ್ಜೆಯಿಂದ ಅಂತೇಳಿ. ಇವತ್ತು ನೀವೆಲ್ಲ ಮಕ್ಕಳಿಗೆ ಭಾಗವಹಿಸಿದ್ದೀರಾ, ನೀವು ಸಂಖ್ಯೆಗೆ ಒಂದು 30 ಮಕ್ಕಳು 40 ಮಕ್ಕಳು ಇರ್ಬೋದು. ಆದ್ರೆ ಈ ಪ್ರಜ್ಞೆ ಅಂತಕ್ಕಂಥದ್ದು ಇದೆಯಲ್ಲ, ನೀವು 30 ಮಕ್ಕಳಿಂದ 300 ಮಕ್ಕಳಿಗೆ, 3000 ಮಕ್ಕಳಿಗೆ, 3 ಲಕ್ಷ ಮಕ್ಕಳಿಗೆ ಹೀಗೆ ಹಪ್ತಾ 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 ಆ ಮುಖೇನ ಈ ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ಕಾಳಜಿ, ಒಂದು ದೊಡ್ಡ ಜವಾಬ್ದಾರಿ, ಆ ನ್ಯಾಚುರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಪ್ರಾಕೃತಿಕ ಜವಾಬ್ದಾರಿಯನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಒಂದು ತಿಳ್ಕೊಳ್ಳೋಣ ಬಂಧುಗಳೇ. ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಿಜ ಈ ಬೈಲದೊಂದು ವಿಶೇಷವಾದ ದರ್ಶನ ಇದೆ. ನೀವು ಯಾರಾದ್ರೂ ಸಾಹಿತ್ಯಿಕವಾಗಿ ಓದ್ತಕ್ಕಂಥ ಮಕ್ಕಳಿದ್ರೆ ನೀವು ಪಠ್ಯದಲ್ಲಿ ಪಾಠದಲ್ಲಿ ಓದ್ತಿರಲ್ವಾ? ಏನ್ ಓದ್ತೀರಾ? ಕಥೆಗಳು ಓದ್ತಿಲ್ಲ, ಕಾದಂಬರಿ ಓದ್ತಿಲ್ಲ, ಕುವೆಂಪುರಲ್ಲಿ ಮನೆಗಳಲ್ಲಿ ಓದುವ ಯಾವುದೇ ಓದಿ ಹೆಂಗಿರ್ತದ್ರಲ್ಲಿ ಆ ವರ್ಣನೆ ನೋಡಿದ್ರಲ್ಲ, ಆ ಬೆಟ್ಟ ಗುಡ್ಡಗಳ ಮಧ್ಯೆ, ಆ ಕಪ್ಪನೆಯ ಕಾನನದ ಮಧ್ಯೆ, ಅಲ್ಲಿ ಚುಳು ಚುಳು ಹರಿತಾ ಇರ್ತಕ್ಕಂಥ ನದಿಯ ನಿನಾದದ ಮಧ್ಯೆ, ಅಲ್ಲಿ ಹಕ್ಕಿಗಳ ಕಲರವದ ಮಧ್ಯೆ, ಹಿಂಗೆ ಕವಿ ಬರಿತಾ ಹೋಗ್ತಾನಲ್ವಾ? ಅದೆಲ್ಲ ಪುಸ್ತಕದಲ್ಲಿ ಓದ್ತೀವಿ, ಪುಸ್ತಕದಲ್ಲಿ ಬರೀತೀವಿ. ಆದ್ರೆ ಈ ಭಾಗದ ಜನ ಎಷ್ಟು ಪುಣ್ಯವಂತರು ಅಂತಕ್ಕಂಥದ್ದನ್ನ ನಮ್ DFO ಸಾಹೇಬ್ರು ನಮಗೆ ನೆನಪಿಸ್ತಾ ಇದ್ರು. ಅಂತ ನಿಸರ್ಗದ ಮಧ್ಯದಲ್ಲೇ ನಾವು ನೀವು ಬದುಕ್ತಾ ಇದ್ದೀವಲ್ಲ, ನಾವೆಷ್ಟು ಪುಣ್ಯವಂತರಲ್ವಾ? ಪ್ರಾಯಶಃ ಪುಣ್ಯ ಯಾರಿಂದ ಪ್ರಾಪ್ತಿ ಆದ್ರಿ? ನೋಡಿ ಇದೆಯಲ್ಲ, ಈ ಬೆಟ್ಟ ಆಗ್ಲಿ, ಗುಡ್ಡ ಆಗ್ಲಿ, ನದಿ ಆಗ್ಲಿ, ಚರಿ ಆಗ್ಲಿ, ತೊರೆ ಆಗ್ಲಿ, ಹಳ್ಳ ಆಗ್ಲಿ, ಕೊಳ್ಳ ಆಗ್ಲಿ, ಇದು ನಮ್ಮದಲ್ಲ. ಅದು ಮತ್ಯಾರು? ನಮ್ಮ ಅಜ್ಜ ಮುತ್ತಜ್ಜ ಅವರಜ್ಜ ಸಾವಿರ ವರ್ಷಗಳಿಂದ ಅದನ್ನ ಜತನದಿಂದ ಕಾಪಾಡಿಕೊಂಡು ನಮಗೆ ಬಿಟ್ಟು ಹೋಗಿದ್ದಾರೆ ಅಂದ್ರೆ ನಾವು ಅದನ್ನೇನ್ ಮಾಡ್ಬೇಕು? ಅಷ್ಟೇ ಕಾಳಜಿಯಿಂದ, ಅಷ್ಟೇ ಜವಾಬ್ದಾರಿಯಿಂದ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರುಮಕ್ಕಳಿಗೆ ಹಸ್ತಾಂತರ ಮಾಡ್ತಕ್ಕಂಥ ದೊಡ್ಡ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜವಾದಂತಹ ಪರಿಸರದ ಕಾಳಜಿ ಅಂತೇಳಿ, ಅದು ನಿಜವಾದಂತಹ ಪರಿಸರದ ಪ್ರೇಮ ಅಂತೇಳಿ. ನೋಡಿ ನೀವೆಲ್ಲ ಹೈಸ್ಕೂಲ್ ಓದ್ತಾ ಇದ್ದೀರಾ, ಕಾಲೇಜ್ ಓದ್ತಾ ಇದ್ದೀರಾ, ಇಲ್ಲಿ ಇರ್ತಕ್ಕಂಥ ನೀವೆಲ್ಲ ಅದು ಸ್ವಲ್ಪ ಕಲ್ತಿದೀವಲ್ವಾ? ಆದ್ರೆ ನಮ್ಮ ಅಜ್ಜಿ ಯಾರೋ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾರೆ, ಕೂರ್ಬೇಕಾರೆ, ಕೇರ್ಬೇಕಾರೆ, ನಾಟಿ ಮಾಡ್ಬೇಕಾರೆ, ಗದ್ದೆಗೆ ಹೋಗ್ಬೇಕಾದ್ರೆ ಆ ಅಜ್ಜಿ ಬಾಯಿಂದ ಬಂದಿರ್ತಕ್ಕಂಥ ಆ ಪರಿಸರದ ಪ್ರೇಮದ ಗೀತೆ ನೆನಪು ಮಾಡ್ಕೊಳ್ಳಿ ಅಂತೇಳಿ. ಏನ್ ಹೇಳ್ತಾಳೆ ಅವಳು? ಏನ್ ಅದ್ಭುತ ಅಲ್ವಾ? ಆ ತಾಯಿಯನ್ನು ಓದಿದಲ್ವಾ? ಓದಿದ್ರು ಏನ್ ಹೇಳ್ತಾಳೆ ಅವಳು? ಫುಡ್ ಸೈನ್ಸ್ ಓದಿದ್ದ ಅವಳು, ಹಾರ್ಟಿಕಲ್ಚರ್ ಸೈನ್ಸ್ ಓದಿದ್ದ ಅವಳು. ಅದು ಗೊತ್ತಿತ್ತು ಯಾವ ಮರ ನಮಗೆ ಏನ್ ತಂಪು ಕೊಡುತ್ತೆ ಅಂತೇಳಿ. ಏನ್ ಹೇಳ್ತಾಳೆ ಅವಳು? ಬ್ಯಾಸಾಗಿ ದಿವಸಾಕ ಬೇವಿನ ಮರ ತಂಪ. ಏನ್ ಅದ್ಭುತ ಅಲ್ವಾ ಮಕ್ಕಳ? ಇವತ್ತಿನ ಆಧುನಿಕತೆಯಲ್ಲಿ ಆ ಬೇವಿನ ಮರದ ತಂಪು ಹೆಂಗಿರುತ್ತೆ, ಹೊಂಗೆ ಮರದಲ್ಲಿ ಮಲಗಿದ್ರೆ ಹೆಂಗ್ ನಿದ್ದೆ ಬರುತ್ತೆ ಅಂತಕ್ಕಂಥ ನಿಜವಾದಂತ ಪ್ರಜ್ಞೆಯಿಂದ ದೂರ ಆಗಿರ್ತಕ್ಕಂಥ ಕಾಲ ಇದು ಅಂತೇಳಿ ಈ ಗೀತೆ ಮುಖೇನ ನೀವು ನೆನಪು ಮಾಡ್ಕೊಳ್ಳಿ. ನಾಳೆ ನೆನಪು ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಒಂದು ಬೇವಿನ ಮರ ಇದ್ರೆ ಒಂದ್ 5 ನಿಮಿಷ ಅದರಲ್ಲಿ ಕುತ್ಕೊಳ್ಳಿ, ಸುಮ್ಮನೆ ಹೋಗಿ ಹೊಂಗೆ ಮರದಲ್ಲಿ ಕುತ್ಕೊಳ್ಳಿ, ನೋಡಿ ಆ ಗೊತ್ತಾಗ ತಂಪೆಷ್ಟು ಅಂತೇಳಿ. ಹಾಗಾಗಿ ಆ ತಾಯಿ ಇರ್ತಾಳೆ, ಬ್ಯಾಸಾಗಿ ದಿವಸಾಗ ಬೇವಿನ ಮರ ತಂಪ, ಭೀಮಾವತಿ ಎಂಬ ಒಳೆ ತಂಪ, ಅಡದವ್ವ ನೀ ತಂಪ ನನ್ನ ತಾವರಿಗೆ ಅಂತೇಳಿ. ಅವ್ವ ನೀನಿದ್ರೆ ನನ್ನ ತವ್ರ ಮನೆ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಅವ್ರು ಕೊಡ್ತಕ್ಕಂಥ ಉದಾಹರಣೆ ಯಾವ್ದಪ್ಪ ಅಂದ್ರೆ ಆ ಬೇವಿನ ಮರ ಕೊಡ್ತಾಳೆ ಅಂತೇಳಿ. ನೋಡಿ ಪರಿಸರದ ಪ್ರೇಮ, ಪರಿಸರದ ಕಾಳಜಿ ಎಷ್ಟು ಮಟ್ಟಿಗೆ ನನ್ನ ಜನಪದರಲ್ಲಿ ವ್ಯಾಪಕವಾಗಿ ಉಳಿಯಿತು ಅನ್ನಲಿಕ್ಕೆ ಒಂದು ಸಣ್ಣ ಸಾಲು ಗೊತ್ತಿದೆ ನಿಮಗೆ. ತವ್ರ ಮನೆ ಅಂದ್ರೆ ಆ ತಾಯಿ ಬಾರಿ ಹಂಬಲ ಅಂತೇಳಿ ಅಲ್ವಾ? ಅವಳು ಹೇಳ್ತಾಳೆ, ಹಾಲುಂಡ ತವರಿಗೆ ಏನೆಂದು ಹಾಡಾಗಿ. ತಾಯಿ ಅಷ್ಟೆಲ್ಲ ಸಾಕು ಕಳಿಸ್ಬಿಟ್ಟಿರ್ತಾಳೆ, ಪ್ರಾಯಶಃ ಅಣ್ಣ ಎಲ್ಲರೂ ಬಿಟ್ಟು ಬಂದಿರ್ತಾಳೆ. ಆದ್ರೆ ತವ್ರ ಮನೆ ನೆನಪಾಗುತ್ತಲ್ಲ, ಆ ನೆನಪಾಗು ಕೂಡ ಉದಾಹರಣೆ ನೋಡಿ ಗಮನಿಸಿ ನಿಮಗೆ. ಏನ್ ಹೇಳ್ತಾಳೆ? ಹಾಲುಂಡದವರಿಗೆ ಏನೆಂದು ಹಾಡಲಿ, ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿಯಂಗೆ ಹಬ್ಬಾದಿ ಅವರ ರಸಬಳ್ಳಿ ಅಂತೇಳಿ ಗೊತ್ತಾಗುತ್ತೆ. ಸರ್ ಒಂದ್ಸಾರಿ ಹೊಲದ ಕರಿಕೆ ಅಂತ ಬಿಡ್ತು ಅಂದ್ರೆ ನೀವು 8 ಸಾರಿ ನೇಗ್ ನೋಡಿದ್ರು ಕೂಡ ಕರಿಕೆ ತೆಗಿಯಕ್ಕಾಗಲ್ಲ, ಗೊತ್ತಾ ನಿಮಗೆ? ಅದು ದಿಗದಂಗೆ ಬರ್ತಾ ಇರುತ್ತೆ. ಅಂದ್ರೆ ಒಂದು ಒಣನೆಲದಲ್ಲೇ ಆ ಕರಿಕೆ ಬೆಳೆಯುತ್ತೆ ಅಂದ್ರೆ ಈ ತಾಯಿ ಏನ್ ಹೇಳ್ತಾಳೆ? ಯಾವುದು ಮಾಮೂಲಿ ಕೃಷಿ ನೆಲದಲ್ಲಿ ಬೆಳೀತಕ್ಕಂಥ ಕರಿಕೆ ಅಲ್ಲ, ಹೊಳೆದಂಡೆಯಲ್ಲಿರುವ ಕರಿಕೆಯ ಕುಡಿಯಂಗೆ ಹಬ್ಬಾದಿ ಅವರ ರಸಬಳ್ಳಿ ಅಂತೇಳಿ. ಏನ್ ಅದ್ಭುತವಾದ ಉದಾಹರಣೆ ಅಲ್ವಾ? ನೋಡಿ ಹೊಲದಲ್ಲಿ ಬಿಡ್ತಕ್ಕಂಥ ಹಸಿರನ್ನೇ ಆ ಕರಿಕೆ ನಾವು ತೆಗಿಯಕ್ಕಾಗಲ್ಲ. ಇನ್ನು ಹೊಳೆದಂಡೆಯಲ್ಲಿ ಹಸಿರಿದ್ರೆ ಹಸಿರು ಅದೊಂದು ಸಮೃದ್ಧಿಯ ಸಂಕೇತ ಅಂತೇಳಿ, ಅದೊಂದು ಸಂತೃಪ್ತಿಯ ಸಂಕೇತ ಅಂತೇಳಿ. ಅಂತ ಸಮೃದ್ಧಿಯ ಸಂಕೇತವಾದಂತ ಹಸಿರನ್ನ ಕಾಪಾಡತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಇರ್ತಕ್ಕಂಥದ್ದನ್ನ ಆ ತಾಯಿ ಹೇಳ್ತಾರಲ್ಲ, ಇದು ನಮ್ಮ ಜನಪದ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂತಹ ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಾಪಕವಾದಂತಹ ಜ್ಞಾನ ಅಂತೇಳಿ. ವಿಶೇಷವಾಗಿ ಮಕ್ಕಳಿಗೆ ಈ ದಿವಸದಲ್ಲಿ ಯಾಕಪ್ಪ ಹೇಳ್ತೀನಿ ಅಂದ್ರೆ, ನೀವೆಲ್ಲ ನೋಡಿದ್ದೀರಲ್ವಾ? ನೀವು ಕುವೆಂಪು ಗೀತೆ ಕೇಳಿದಿರಲ್ವಾ? ಕುವೆಂಪು ಯಾವುದೇ ಗೀತೆ ಕೇಳಿ ನೀವು ಹಕ್ಕಿಗಳ ಸಾಲಾಗಿ ಆಕಾಶದಲ್ಲಿ ಹಾರಾಡ್ತಿರ್ತಾವಲ್ವಾ, ನೋಡ್ಬೇಕು ಸರಿ ಅಲ್ವಾ? ನೀವು ನೋಡಿದಾಗ ಏನ್ ಖುಷಿ ಆಗುತ್ತೆ. ಏನಂತ ಕವಿ ಕುವೆಂಪು ಅದನ್ನ ಏನಂತಾರ ಅವರು? ನೋಡಲಿ ಹಕ್ಕಿಗಳ ಸಾಲ. ನೋಡ್ತೀರಾ? ಕಾಗೆಗಳ ಸಾಲ ನೋಡಿದ್ದೀರಾ? ನೋಡ್ಬೇಕು ಮಕ್ಕಳ, ಆ ಪರಿಸರದ ಅನುಭವ ಗೊತ್ತಾಗಬೇಕು ನಿಮಗೆ ಅಂತೇಳಿ. ಆ ಸಾಲ ನೋಡಿದಾಗ ನಾವು ಹಂಗೆ ನೋಡಿ ಎಂಜಾಯ್ ಮಾಡ್ತೀವಿ. ಆದ್ರೆ ಕುವೆಂಪು ಏನನ್ಸಿದೆ? ಅದು ಏನನ್ಸಿದೆ ಹೇಳು? ನೋಡಲಿ ಹಕ್ಕಿಗಳ ಸಾಲ. ಅದು ಬರಿಯ ಹಕ್ಕಿಗಳ ಸಾಲಲ್ಲವೋ,
ಅದು ದೇವ ಮಾಡಿದ ರುಜು, ದೇವ ಮಾಡಿದ ರುಜು ಅಂತಾರೆ. ದೇವರೊಂದು ಸಿಗ್ನೇಚರ್ ಆಗ್ತದಲ್ಲಪ್ಪ. ಇವೆಲ್ಲ ಸೈನ್ ಆಗ್ತಿರೋದು ಎಕ್ಸರ್ಸೈಸ್ ಮೇಲೆ, ಪೇಪರ್ ಮೇಲೆ ಆಗ್ತೀವಲ್ವಾ? ಇಲ್ಲ ನಾವು ಸೈನ್ ಆಗ್ತೀವಿ. ದೇವರ ಸೈನ್ ಯಾವುದು? ಯಾವ ಸೈನು? ಏನು ಅದ್ಭುತವಾಗಿ ಹೇಳ್ತಾರಲ್ವಾ, ಈ ಸತ್ಯ ನಮಗೆ ಗೊತ್ತಾಗ್ಬೇಕಲ್ವಾ ಅಂತೇಳಿ. ನೋಡಿ, ಹೋದ ತಕ್ಷಣ ಯಾವ್ದಾದ್ರು ಗಿಡಕ್ಕೆ ಹೋದ ತಕ್ಷಣ ಹೂವು ನೋಡಿದ ತಕ್ಷಣ ಹೂವನ್ನು ಕೀಳ್ತೀವಲ್ವಾ? ಆ ಕುವೆಂಪುರವ್ರಿಗೆ ಎಷ್ಟು ಪರಿಸರದ ಪ್ರೇಮ, ಏನ್ ಕಾಳಜಿ ನೋಡಿ ಅವರಿಗೆ. ಏನಂತಾರೆ ಅವರು? ಹೂವನ್ನ ನೀವು ಪಾರ್ಕಲ್ಲಿ ಹೋಗಿ, KRSಗೆ ಯಾವುದೇ ಪಾರ್ಕಿಗೆ ಹೋದ್ರೆ ಅದೊಂದು ಬೋರ್ಡ್ ಹಾಕಿರ್ತಾರೆ. ಏನಂತ ಹಾಕಿರ್ತಾರೆ? ನೋಡಿ ಆನಂದಿಸಿ, ಆ ಹೂವ ಕೀಳಬೇಡಿ ಅಂತೇಳಿ. ಆ ತರದ್ವಾಗ ಆ ಹೂ ನೋಡಿ ಆನಂದಿಸ್ಬೇಕಲ್ವಾ? ಹೆಂಗಿನದ್ರ ಸತ್ವ ನೋಡಿ. ಕವಿ ಹೇಳ್ತಾರೆ, ನೀ ಸೃಷ್ಟಿಸಲಾರದ ಹೂವು. ನೀ ಸೃಷ್ಟಿ ಮಾಡಿದ್ಯಾ ಹೂವನ್ನ? ಇಲ್ಲಲ್ವ, ಆ ದೇವತಾನ ಸೃಷ್ಟಿ ಮಾಡಿದ್ರು. ನೀ ಸೃಷ್ಟಿಸಲು ಆಗದ ಹೂವು ನಿನ್ನಿಂದ ತಕ್ಕೋ ಅದಕ್ಕೆ ಸಾವು. ಏನು ಅದ್ಭುತವಾದ ಪ್ರಶ್ನೆ ಅಲ್ವಾ? ನೀನೇನ್ ಸೃಷ್ಟಿ ಮಾಡಿದಪ್ಪ, ಅದು ನೀನ್ ಯಾಕೆ ಅದನ್ನ ಸಾಯಿಸ್ತೀಯ ಅಂತೇಳಿ. ಇದು ಆ ಕವಿಗಿರ್ತಕ್ಕಂಥ ಹೂವಿನ ಮೇಲಿನ ಪ್ರೇಮ ಅಂತೇಳಿ, ಆ ಗಿಡದ ಮೇಲಿನ ಪ್ರೇಮ ಅಂತೇಳಿ. ಪರೀಕ್ಷೆಲ್ಲ ಬರ್ಬೇಕಲ್ಲ ನಿಮಗೆ. ನೋಡಿ, ಯಾವತ್ತೂ ನೀವು ಗಮನಿಸಿ, ನಿಮಗೆ ಆ ಗಿಡದಿರ್ತಕ್ಕಂಥ ಶಕ್ತಿ ಇದೆಯಲ್ಲ. ನಾನು ಮೊನ್ನೆ ಅಮೆರಿಕಕ್ಕೆ ಹೋದ್ ಸರಿ ಹೋದಂತ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತ ಸುದ್ದಿ ಪ್ರಕಟ ಆಗಿ ಅದು ನೋಡಿ ತೋರಿಸಿದ್ರೆ ಅಲ್ಲಿ ಅವರು ಟೆಕ್ಸಾಸ್ ಸ್ಟೇಟ್ ಡಲ್ಲಾಸ್ ಅಲ್ಲಿ ಒಂದು ಮರ ಇದೆ. ಆ ಮರದ ಮೇಲೆ ಎಷ್ಟು ಅದ್ಭುತವಾದಂತಹ ಪ್ರೀತಿಯ ದೇಶದ ನಾಗರಿಕರಿಗೆ ಅಂದ್ರೆ, ಅದೊಂದು ರೋಡ್ ಹೋಗ್ಬೇಕಾಗಿದೆ. ಆ ರೋಡ್ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಆ ಮರ ಕಡಿಬೇಕು ಅಂತೇಳಿ ಸ್ಥಳೀಯ ಆಡಳಿತ ತೀರ್ಮಾನ ಮಾಡಿದೆ ದೇಶನ. ಅದು ವ್ಯಾಪಕವಾಗಿ ಸುದ್ದಿ ಗೊತ್ತಾದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ಮರ ಕಡಿಯಕ್ಕೆ ಬಿಡಲ್ಲ ಅಂತೇಳಿ ಆ ಡಲ್ಲಾಸ್ ನಗರದಲ್ಲಿ, ಟೆಕ್ಸಾಸ್ ನಗರದಲ್ಲಿ ಅಲ್ಲಿನ ನಾಗರಿಕರು, ನಿಮ್ಗೆ ಆಶ್ಚರ್ಯ ಆಗುತ್ತೆ, 6 ತಿಂಗಳ ಕಾಲ ಹೋರಾಟ ಮಾಡ್ತಾರೆ. ಬ್ಯಾಚ್ ಬೈ ಬ್ಯಾಚ್ ಬರ್ತಾರೆ. ಯಾವಾಗ ರಾತ್ರಿ ಬಂದು ಕಳೆದವರು ಅಂತೇಳಿ ಅದು ಕುತ್ಕೊಂತಾರೆ. ಶಿಫ್ಟ್ ವೈಸ್ ಅಲ್ಲಿ ಕಾಯ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಅಂತೂ ಕಡೆ ಹೋರಾಟ ಮಾಡಿ ಸಕ್ಸೀಡ್ ಆಗಿ ಆ ಮರ ಕಡಿಯಕ್ಕೆ ಬಿಡದೇ ಇಲ್ಲ, ಆ ಮರ ಉಳಿಸ್ಕೊಂಡಿದ್ದಾರೆ ಅಂತೇಳಿ. ಎಷ್ಟು ಅದ್ಭುತವಾದಂತ ಪ್ರೇಮ ಅದು ಮರದ ಮೇಲೆ ಆಗ್ಬೇಕಲ್ವಾ ಅದು ಅಂತೇಳಿ. ಯಾಕೆ ಮಾತನ್ನು ಹೇಳ್ತಾ ಇದ್ದಾರೆ? ನಮ್ಮಲ್ಲಿ ಗೊತ್ತಲ್ಲ, ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಎಷ್ಟು ಮರ ಕಡಿತೀವಿ, ಈ ಕಡೆಯಿಂದ ನೋಡ್ಕೊಂಡು ಇರ್ತೀವಿ, ಆ ಕಡೆಯಿಂದ ಬರೋ ಮರನೇ ಇರಲ್ಲ ಅಂತೇಳಿ. ಆ ಕಡಿಬಾರ್ದು, ಮರ ಬೆಳೆಸ್ಬೇಕಲ್ವಾ? ಹಳ್ಳಿ ಜನಪದರು ಒಂದು ಗಾದೆ ಕಟ್ಟಿದ್ದಾರೆ, ಗೊತ್ತಾ ನಿಮಗೆ? ನಮ್ಮ DFO ಸಾಹೇಬರಿಗೆ ಬಾರಿ ಖುಷಿ ಆಗ್ತವೆ ಗಾದೆಗಳು. ಏನ್ ಹೇಳ್ತಾರೆ ಅವರು? ಹೇ ಮಗ, ಮರ ಕಡಿಬೇಡ ಕಡಿಬೇಡ ಅಂತ ಹೇಳ್ತಾ 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 ನಮ್ಮ ಅಜ್ಜಿ ಒಂದು ಫಿಲಾಸಫಿ ಹೇಳುತ್ತೆ. ಎಷ್ಟು ಚೆನ್ನಾಗಿ ಹೇಳುತ್ತೆ ಭಾವನಕ ಅಂದ್ರೆ, ಹೇ ಮಗ, ವೃಕ್ಷ ಕಡಿದು ಭಿಕ್ಷೆ ಬೇಡು ಅಂತೇಳಿ ನಮ್ಮ ಅಜ್ಜಿಗಳು ಗಾದೆ ಮಾಡಿದ್ದಾರೆ. ಕಡಿಬೇಡ ಕಣ್ಮಗ ಅಂತೇಳಿ. ಏನದು? ವೃಕ್ಷ ಕಡಿದ್ರೆ ಭಿಕ್ಷೆ ಬೇಡದೇ ಗತಿ ಅಂತೇಳಿ, ವೃಕ್ಷ ಕಡಿದು ಭಿಕ್ಷೆ ಬೇಡು ಅಂತೇಳಿ ಹೇಳಿದ್ವಾ? ಕಡಿಬೇಡ ಅಂತಾರೆ. ಮತ್ತೇನ್ ಹೇಳ್ತಾರೆ? ಹೇ ಮಗ, ಮರ ನೆಟ್ರೆ ವರ, ಕಡಿದ್ರೆ ಬರ ಅಂತೇಳಿ. ಆಗತ್ತಲ್ಲ ನಮಗೆ? ಬರ ಬರಬಾರ್ದು ಅಂದ್ರೆ ಈ ಇಲಾಖೆಯವರು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದು ಎಫಾರೆಸ್ಟೇಷನ್ ಆಗಬೇಕು, ಅರಣ್ಯೀಕರಣ ಆಗಬೇಕು, ಮರ ಬೆಳಿಬೇಕು ಅಂತೀವಿ. ನಮ್ಮ ಅಜ್ಜಿ ಎಲ್ಲಿ ಓದಿದ್ದ? ನಮ್ಮ ಜನಪದರು ಎಲ್ಲಿ ಓದಿದ್ರು? ಅವ್ರಿಗೆ ಗೊತ್ತಿತ್ತು ಮರ ಕಡಿಬಾರದು ಅಂತೇಳಿ. ಹಾಗಾಗಿ ಪ್ರಶ್ನೆ ಸಾಹಿತ್ಯಿಕವಾದಂತ ಸಾಲುಗಳನ್ನು ಓದುವಾಗ ನನಗೆ ಆಶ್ಚರ್ಯ ಆಗುತ್ತೆ. ಒಂದು ಗಿಡದ ಮೇಲೆ, ಒಂದು ಮರದ ಮೇಲೆ ನೀವು ಬೆಳಿಗ್ಗೆ 6 ಗಂಟೆಗೆ ಹೋದ ತಕ್ಷಣ ಇಬ್ಬರಿ ನೋಡಿದಿರಲ್ವಾ? ನೀವು ನೋಡಿದಿರ? ಇಬ್ಬರಿ ನೋಡಿದಿರಲ್ವಾ? ಇಬ್ಬರಿ ನೋಡಿದ ತಕ್ಷಣ ಮಕ್ಕಳು ಏನ್ ಅನ್ಸುತ್ತೆ ನಿಮಗೆ? ನೋಡ್ತೀವಿ, ಖುಷಿ ಆಗುತ್ತೆ, ಹಂಗೆ ಬರ್ತೀವಲ್ವಾ? ಬೇರೆ ಒಂದು ಮಾತು ಹೇಳ್ತಾರೆ, ಭಾರಿ ಖುಷಿ ಆಗುತ್ತೆ. ಸುಮ್ಮನೆ ಗಮನಿಸಿ, ನಿಮಗೆ ನಮ್ಮ ಮರ ಹೆಂಗಾಗಿದೆ ಅಂದ್ರೆ, ಬೆಳಗಿನ ನಸುಕಿನಲ್ಲಿ ಆ ಮರದಡಿ ಹೋದಾಗ ಆ ಮರದ ಎಲೆಯ ಮೇಲೆ ಹನಿ ಹನಿಯೇ ಇಬ್ಬನಿ. ಅರ್ಥ ಆಯ್ತಲ್ಲ? ಇಬ್ಬರಿ ನೋಡಿದೀವಲ್ವಾ? ನೋಡಿದೀವಲ್ವಾ? ಬೆಳಗಿನ ನಸುಕಿನಲ್ಲಿ ಆ ಮರದಡಿಯಲ್ಲಿ ಹೋದಾಗ ಆ ಮರಗಿಡಗಳ ಎಲೆಗಳ ಮೇಲೆ ಹನಿ ಹನಿಯ ಹನಿ, ಅದು ಇಬ್ಬನಿ. ಏನದು? ಕ್ವಶನ್ ಮಾಡ್ತಾರೆ ಕವಿ. ನಾವು ನೀವು ಯೋಚನೆ ಮಾಡಿದಲ್ವಾ? ನೋಡಿ, ಕವಿ ಹೇಳ್ತಾನೆ, ನನ್ಗೊಂದು ರೀತಿ ಕಾಡ್ಬೇಕಾದ್ರು ಅಂತೇಳಿ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಬೆಳಗಿನ ನಸುಕಿನ ಜಾವದಲ್ಲಿ ಆ ಮರದಡಿಯಲ್ಲಿ ಹೋದಾಗ ಮರದ ಎಲೆಯ ಮೇಲೆ ಕಾಣುವ ಹನಿ ಹನಿ ಇಬ್ಬನಿ. ಏನದು? ಬೆಳಗಾಯಿತಲ್ಲ, ಈ ಎಲ್ಲಿ ಹುನುಮಾನವರು ಬಂದು ಕಡಿದು ಬಿಡುವರು ಎಂದು ಹೆದರಿ ಬೆದರಿದ ಬೆವರ ಹನಿ. ಅಷ್ಟೇ ನಿಮಗೆ? ಹಿಂಗಿದೆಲ್ಲ ಸಾಹಿತ್ಯ. ಸಾಹಿತ್ಯ ನಮ್ಗೆ ಹೊಟ್ಟೆ ತುಂಬ ಅನ್ನ ಕೊಡದೇ ಇರಬಹುದು, ಹೊಟ್ಟೆ ತುಂಬ ಊಟ ಕೊಡುತ್ತಾ ಇಲ್ಲೋ ಗೊತ್ತಿಲ್ಲ, ಕಣ್ ತುಂಬ ನಿದ್ದೆ ಕೊಡುತ್ತಾ ಗೊತ್ತಿಲ್ಲ. ಆದ್ರೆ ಬದುಕಿಗೆ ಬೇಕಾದಂತ ಸ್ಫೂರ್ತಿ ಇದೆಯಲ್ಲ, ಬದುಕಿಗೆ ಬೇಕಾದಂತ ಒಂದು ಉತ್ಸಾಹ ಇದೆಯಲ್ಲ, ಖಚಿತವಾಗಿ ಸಾಲಗಳು ಕೊಡುತ್ತಲ್ವ? ಕೊಡುತ್ತಾ ಇಲ್ಲೋ? ಏನ್ ಹೇಳ್ತಾರೆ? ಯಾಕಂದ್ರೆ ಅದು ಹೆದರಿ ಬೆದರಿದ ಬೆವರ ಹನಿ ಅಂತೇಳಿ. ಈ ಯೋಚನೆ ಬೇಡ. ಇವತ್ತು ವಿಜ್ಞಾನಿಗಳಲ್ಲ, ಆ ಮರಕ್ಕೂ ಜೀವ ಇದೆ ಅಂತಕ್ಕಂಥ ಸತ್ಯ ಗೊತ್ತಲ್ಲ ನಮಗೆ. ಹಾಗಾಗಿ ಬರೀ ಅದಕ್ಕೆ ಜೀವಲ್ಲ, ಇಡೀ ಜೀವಸನಿಗೆ ಆಶ್ರಯ ಆಗಿರ್ತಕ್ಕಂಥ ಆ ಮರಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಾಸ್ತ್ರಿಗಳು ಒಂದು ಪ್ರತಿಜ್ಞಾವಿಧಿ ಬೋಧನೆ ಮಾಡಿದ್ದಾರೆ. ದಯಮಾಡಿ ಅಷ್ಟು ಮಾಡಿ ಖಚಿತವಾಗಿ ತಿಳ್ಕೊಳ್ಳಿ. ಅದರಲ್ಲಿ ಇರ್ತಕ್ಕಂಥ ಆನಂದವೇ ಬೇರೆ ಅಂತೆ. ಈ ಒಂದು ಮರ ಬೆಳೆಸಿ, ಆ ಮರ ನೀರೇ ಆ ತರ್ತಕ್ಕಂಥ ಖುಷಿ ಏನ್ ಮಾಡುತ್ತೆ ಅಂದ್ರೆ 4 ಸಾಲ ಬೆಳಿತಾರೆ. ನೋಡಿ, ಈ ಜಗತ್ತನ್ನು ಆಡಿರ್ತಕ್ಕಂಥ ಬಾರಿ ಅರಸರಿದ್ದಾರೆ. ಯಾರಾದ್ರೂ ಬಾರಿ ನೆನ್ಪಿಟ್ಕೊಂಡಿದೀವೇನ್ರಿ?
ಅದು ಏನಾದ್ರು ಪರ್ಮನೆಂಟ್ ಆಗಿ ಉಳ್ಕೊಂಡಿದಾರ? ಇಲ್ಲಲ್ವಾ? ಒಂದು ಮರ ಏನ್ ಕೊಡ್ಬೋದು? ಏನ್ ಕೊಡ್ಬೋದು ಮಕ್ಕಳ? ಈ ಕಡೆ ಕೊಡಿ, ನನ್ನ ಹತ್ರ ಮಾತಾಡ. ಹಲವಾರು ವರ್ಷ ನೆರಳಾಗಿ ನಿಂತ ಮರ ಒಪ್ಕೊಂತೀರಾ? ಒಂದು ಮರ 100 ವರ್ಷ ಬದುಕಿದ್ರೆ 1000 ಜನಕ್ಕೆ ನೆರಳು ಕೊಡುತ್ತೆ. ಹಣ್ಣು ತಿಂತಕ್ಕಂಥ ಮರ ಆದ್ರೆ 100 ಜನ ಹಣ್ಣು ತಿಂದಿದ್ದಾರೆ. ಅಂತ ಮರವನ್ನು ನಾವು ನೀವು ಕಡಿದು ಬಿಡ್ಬಪ್ಪ, ಅವಾಗ ಏನಾಗುತ್ತೆ? ಅದು ಒಂದು ಬಾಗಿಲು ಕಿಟಕಿ ಆಗುತ್ತೆ, ತೊಲಿ ಆಗುತ್ತೆ, ಬಾಗಿಲಿನ ಆಗುತ್ತೆ. ಸಾರ್ಥಕತೆ ಅದು ನೋಡಿ. ಕವಿ ಹೆಂಗ ಗಮನಿಸಿಗೆ, ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. ಹಲವಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 100 ವರ್ಷ. 100 ವರ್ಷ ಆಡಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ ಅಂತೇಳಿ. ಬಂತೀರಾ? ಎಲ್ಲರೂ ಇದ್ದಾರೆ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿರೋರು. ಪ್ರಾಯಶಃ ಒಬ್ಬ ಅರಸಗಿಂತ, ಒಬ್ಬ ರಾಜಗಿಂತ, ಮಂತ್ರಿಗಿಂತ ಆ ಮರದ ಸಾರ್ಥಕತೆ ಹೆಚ್ಚು ಅಂತಕ್ಕಂಥದ್ದನ್ನು ಹೆಂಗೆ ಹೇಳ್ತಾರಲ್ವ? ಹಾಗಾಗಿ ನಮ್ಮ ಮರ ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೇಳಿದಂಗೆ ಒಂದು ಸರಳವಾದಂಥ ಬದುಕು, ಸರಳವಾದಂಥ ನಿಸರ್ಗ ಸಹಜವಾದಂಥ ಬದುಕು ಅಂತೇಳಿ ನಾವು ನಿಸರ್ಗದ ಜೊತೆ ಬದುಕ್ತಾ ಹೋಗ್ಬಿಟ್ರೆ ಎಷ್ಟು ಹಾಳು ಮಾಡಿದೀವಲ್ವ? ಆಧುನಿಕ ಬದುಕಿಗೋಸ್ಕರ ಈ ಭೂತಾಯನ ಎಷ್ಟು ಬಗೆದಿದೀವ್ರಿ ನಾವು? ಯಾವ್ಯಾವ್ದು ಬಗೆದಿದೀವಿ? ಪೆಟ್ರೋಲ್ಗಾಗಿ, ಸೀಮೆಣ್ಣೆಗಾಗಿ, ಎಣ್ಣೆಗಾಗಿ, ಕಲ್ಲಿಗಾಗಿ, ಖನಿಜಕ್ಕಾಗಿ ಎಷ್ಟು ಕಡೆ ಬಗೆದು ಹಾಳು ಮಾಡಿದೀವಲ್ವ? ಇಷ್ಟಾದ್ರೂ ಕೂಡ ಆ ತಾಯಿ ಸಂಯಮದಿಂದ ನಮ್ಮನ್ನು ಕಾಯ್ತಾ ಇದ್ದಾಳೆ ಅಂದ್ರೆ, ನಮ್ಮನ್ನು ಸಂರಕ್ಷಣೆ ಮಾಡ್ತಾ ಇದ್ದಾಳೆ ಅಂದ್ರೆ, ಒಂದು ಸಣ್ಣ ಪ್ರಮಾಣದ ಆ ಭೂ ಕಾಳಜಿ, ನೆಲ ಕಾಳಜಿ, ಮಣ್ಣಿನ ಕಾಳಜಿ, ಗಿಡದ ಕಾಳಜಿ, ಮರಳ ಕಾಳಜಿ ಇವೆಲ್ಲವೂ ಬೇಕಲ್ವಾ? ಅಂತ ಕನ್ಸರ್ನ್, ಅಂತ ಕಾಳಜಿಯನ್ನ ಎಚ್ಚರಿಸತಕ್ಕಂಥದ್ದೇ ಈ ಕಾರ್ಯಕ್ರಮದ ನಿಜವಾದಂಥ ಉದ್ದೇಶ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ಗಿಡ ಒಂದು ಸಾರ್ಥಕವಾದ ಬದುಕು ಎಷ್ಟು ದಿವಸ ಬದುಕುತ್ತದು? ನೀವೆಲ್ಲ ನಮ್ಮ ಮನೆ ಮಲ್ಲಿಗೆ ಗಿಡ ಇದೆಯಾ? ಮಲ್ಲಿಗೆ ಗಿಡ ಇದೆಯಾ? ಇದೆಯಲ್ಲ, ಆ ಮಲ್ಲಿಗೆ ಹೂ ಬಿಡುತ್ತಲ್ಲ, ನೋಡಿದಿರಲ್ವಾ? ಗಮನಿಸಿದಿರ? ನಿಮಗೆ ಹೂವನ್ನು ನೋಡಿದಿರಲ್ಲ? ನೋಡಿ, ಕವಿ ಒಂದು 4 ಸಲ ಹೇಳ್ತಾನೆ, ಓ ಮಲ್ಲಿಗೆ ಕಾಕಡ. ಕಾಕಡ ಗೊತ್ತಲ್ಲ ನಿಮಗೆ? ಓ ಮಲ್ಲಿಗೆ ಕಾಕಡ, ನೀನು ಅದೆಷ್ಟು ಪಾಕಡ, ಕಣ್ಣ ಬಿಟ್ಟೆ ಗಡಗಡ, ಕೆಳಗೆ ಬಿಟ್ಟೆ ಬಡಬಡ. ಒಂದೇ ದಿನದ ಜೀವನ ಆದರೂ ಪಾವನ, ಓ ಮಲ್ಲಿಗೆ ನಂದನ, ನಿನಗಿದೋ ಒಂದನ, ನಿನಗಿದೋ ಒಂದನ ಅಂತೇಳಿ. ಯಾಕೆ ಕವಿ ಒಂದೇ ಮಾಡ್ತಾರೆ ಅಂದ್ರೆ, ಆ ಕವಿ ಕಣ್ಣಲ್ಲಿ ನೋಡಿದ್ರೆ ಹೆಂಗ ಅರಳುತ್ತೆ ಅಂತೇಳಿ. ಎಷ್ಟಾಗುತ್ತೆ? ಓ ಮಲ್ಲಿಗೆ ಕಾಕಡ, ಕಣ್ಣ ಬಿಟ್ಟೆ ಗಡಗಡ. ಬೆಳಿಗ್ಗೆ ಅರಳುತ್ತಲ್ವ? ಅರಳುತ್ತಾ ನೋಡ್ಕೊಂಡ್ರೆ ನಿಮಗೆ ಕಡೆಗೆ ಕೆಳಗೆ ಬಿದ್ದೆ ಗಡಗಡ. ಸಂಜೆ ಒಳಗೆ ಬಿದ್ದು ಹೋಗುತ್ತಾ? ಅದ್ರಲ್ಲಿ 8 ದಿವಸ, ಒಂದೇ ದಿವಸ ಅಲ್ವಾ? ಒಂದೇ ದಿನದ ಜೀವನ ಆದರೂ ಪಾವನ. ಹೆಂಗೆ ಗಮನಿಸಿ ಮಕ್ಕಳ, ಆ ಮಲ್ಲಿಗೆ ಹೂವು ಏನಾದ್ರೂ ಕಿತ್ಕೊಂಡು ಬಂದ್ಬಿಟ್ಟು ನೀವು ಆ ದೇವಿಯರಮ್ಮನ ಪದದಲ್ಲಿ ಕರ್ಪಣೆ ಮಾಡಿಬಿಟ್ರೆ ಅದೊಂದು ದೊಡ್ಡ ಕಾಣಿಕೆ ಆಗುತ್ತಲ್ವ? ಏನ್ ಅದ್ಭುತ! ಇಲ್ಲಪ್ಪ ಅದು ತಾಂಡ ನಮ್ಮ ಶಾಸ್ತ್ರಿಗಳಿಗೆ, ಸ್ವಾಮೀಜಿಗಳಿಗೆ ಕೊಟ್ಬಿಟ್ರೆ ಅವ್ರ ದೇವಿ ನಮ್ಗೆ ವಾಪಸ್ ಕೈ ಪ್ರಸಾದ ಅಂತ ಕೊಡ್ತಾರೆ. ಏನ್ ಅದ್ಭುತ ಅಲ್ವಾ? ಇಲ್ಲಪ್ಪ ಅದು ಆಗಲ್ಲ, ಭಾರಿ ಚೆನ್ನಾಗಿದೆ ಮಲ್ಲಿಗೆ ಹೂವು ಅಂತೇಳಿ ನಾನು ಹೆಂಡತಿ ತಲೆ ಕೊಟ್ಬಿಟ್ರೆ ಅವಳು ಜಡೆ ಮುಡ್ಕೊಂಡ್ಬಿಡ್ತಾನೆ. ಏನ್ ಸೌಂದರ್ಯ! ಇಲ್ಲಪ್ಪ ಏನೂ ಆಗಿಲ್ಲಪ್ಪ ಅಂದ್ರೆ ಕೆಳಗೆ ಬೀಳುತ್ತೆ, ಅದು ಡಿಕಂಪೋಸ್ ಆಗುತ್ತೆ, ನಾಳೆ ಹುಡ್ತಕ್ಕಂಥ ಮತ್ತೊಂದು ಪೋಷಣೆ ಕೊಡುತ್ತೆ. ಸಾರ್ಥಕ ಅಲ್ವಾ? ಯಾವ್ದ್ರದ್ದು? ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಸಾಯ್ತಕ್ಕಂಥ ಹೂವು. ಒಂದೇ ದಿನದ ಜೀವನ. ನಾವು ಎಷ್ಟು ವರ್ಷ ಇರ್ತೀವಿ ಮಕ್ಕಳ? ಒಂದು 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ ಇರ್ತೀವಲ್ವಾ? ನಾವೆಷ್ಟು ಸಮಾಜಮುಖಿಯಾಗಿ ಬಾಳ್ಬೇಕು, ನಾವೆಷ್ಟು ನಿಸರ್ಗಮುಖಿಯಾಗಿ ಬಾಳ್ಬೇಕು, ನಾವೆಷ್ಟು ಪ್ರಕೃತಿ ಮುಖಿಯಾಗಿ ಬಾಳ್ಬೇಕು ಅಂತಕ್ಕಂಥ ಚಿಂತನೆಯನ್ನ ಎಚ್ಚರಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳು. ಹಾಗಾಗಿ ನಮ್ಮ ಸರಳವಾದ ಸೂತ್ರ ಆಗಾಗ ಹೇಳ್ತಿರ್ತೀನಿ. ಇವತ್ತು ಬದುಕು ನಮ್ದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, 2 ಫಾರ್ಮುಲಾದಿಂದ ಕೆಟ್ಟಿದೆ ಜನಜೀವನ ಅಂತೇಳಿ. ಯಾವ್ದು ಗೊತ್ತಾದ್ರು? ಒಂದು, ಎಲ್ಲ ನನಗೇ ಆಗ್ಬೇಕು, ಇನ್ನೊಂದು ನನಗೇನಾಗ್ಬೇಕು ಅಂತೇಳಿ. ಗೊತ್ತಾಯ್ತು ಅರ್ಥ? ಒಂದು ನನಗೇ ಆಗ್ಬೇಕು ಅಂದ್ರೆ ಏನೆಲ್ಲ ನನಗೆ ಬೇಕು 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 ಬೇಕು. ಇನ್ನೊಂದು ನನಗೇನಾಗ್ಬೇಕು, ಪರಿಸರ ದಿನಾಚರಣೆ ಕಟ್ಕೊಂಡೇನು, ಕಾಡಾಡಾದ್ರೇನು, ನೆಲ ಬಗದ್ರೇನು, ದೇಶ ಕೊಳ್ಳೆ ಹೊಡೆದ್ರೇನು, ನನಗೇನಾಗ್ಬೇಕು ಅಂತೇಳಿ. ಮಕ್ಕಳ ಇವೆರಡು ಇವತ್ತಿಂದ ಕಿತ್ತಾಕ್ಬಿಡಿ ನೀವು. ಇಲ್ಲ, ಎಲ್ಲರೂ ನನಗೆ ಬೇಕು 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 ಅನ್ನೋದಕ್ಕೂ ಸ್ವಲ್ಪ ಬ್ರೇಕ್ ಹಾಕ್ಬಿಡಿ. ಅದೇ ತಾಳ್ಮೆಯ ಜೀವನ ಅಂತೇಳಿ, ಅದೇ ಸಹನೆಯ ಜೀವನ ಅಂತೇಳಿ, ಅದೇ ನಿಸರ್ಗಮುಖಿಯ ಜೀವನ ಅಂತೇಳಿ, ಪ್ರಕೃತಿ ಮುಖಿಯ ಜೀವನ ಅಂತಕ್ಕಂಥದ್ದೇ ನಮ್ಮ ದಯಾನಂದ ಶಾಸ್ತ್ರಿಗಳು ನೀವು ಬೋಧನೆ ಮಾಡಿದ್ದು ಅಂತೇಳಿ. ಆ ರೀತಿ ಅಂತ ಗಿಡಗಳನ್ನು ಬೆಳೆಸ್ತಾ, ಅಂತ ಗಿಡಗಳನ್ನು ನೋಡ್ತಾ, ನದಿ ದಾಟ್ತಾ ಅವಾಗ ಹೇಳ್ತಾರೆ ನಿಮ್ಗೆ ಆಡ್ಬೇಕು. ಮಕ್ಕಳು ಹೆಂಗಪ್ಪ ಅಂದ್ರೆ, ಆಡುವಾಗ ಆಡಬೇಕು, ಕುಡಿಯುವಾಗ ಕುಡಿಬೇಕು, ವರ್ಕ್ ವೈ ವರ್ಕ್, ಪ್ಲೇ ವೈ ಪ್ಲೇ, ದಟ್ ಈಸ್ ದಿ ವೇ ಟು ಬಿ ಹ್ಯಾಪಿ ಅಂತ ನಮ್ಗೊಂದು ರೈಲ್ ಇತ್ತು ಅಂತೇಳಿ. ಈ ದಿಶೆಯಲ್ಲಿ ಚಿಂತನೆ ಮಾಡ್ತಾ ಹೋದ್ರೆ ಎಲ್ಲವೂ ಕೂಡ ನೀನಾರಿಗಾದ ಯಜಮಾನವ ಅಂತೇಳಿ ನಿಂತಲ್ಲೂ ಹಾಡು ಗೋವಿನಾಡು ಕೇಳಿದ್ದೀರಲ್ಲ ನೀವು. ಪ್ರಾಯಶಃ ಇಡೀ ಜೀವ ಸಂಕುಲ ನಮಗೆ ಧಾರೆ ಎರಿತಿದೆ ರೀ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಇವತ್ತೇನಾದ್ರೂ ಒಂದು ನದಿ ಇಲ್ಲ ಅಂದ್ರೆ, ಒಂದು ಬೆಟ್ಟ ಇಲ್ಲ ಅಂದ್ರೆ, ಒಂದು ಇಡೀ ನಮ್ಮ ಮಲೆನಾಡಿಗೆ ಮೆರೆ ಯಾವ್ದಪ್ಪ ಅಂದ್ರೆ
ನಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಆ ತಾಯಿ ದೇವಿರಮ್ಮನ ವಾಸಸ್ಥಾನ ಬೆಟ್ಟ ಅಲ್ವಾ? ಆ ಬೆಟ್ಟ ಇರೋದ್ರಲ್ಲಿ ಇದಕ್ಕೊಂದು ಐಡೆಂಟಿಟಿ ಅಲ್ವಾ? ಇಲ್ಲಪ್ಪ ಒಳ್ಳೆ ಯಾರೋ ಒಬ್ರು ಮೈನಿಂಗ್ ಬಂದ್ಬಿಟ್ಟಿದ್ದಾರೆ, ಲೈಸೆನ್ಸ್ ಸಿಕ್ಬಿಡುತ್ತೆ, ಸಾವಿರಾರು ಕೋಟಿ ಆದಾಯ ಬರುತ್ತೆ ಅಂತೇಳಿ ಆ ತಲೆ ತಿಳ್ಬಿಟ್ರೆ, ಆ ಗುಡ್ಡ ಆಗೋದು ಬಿಟ್ರೆ ಪ್ರಕೃತಿ ಮೇಲೆ ಅದೊಂದು ವ್ಯಾಪಕವಾದಂಥ ಅತ್ಯಾಚಾರ ಅಂತ ಅನ್ಸುತ್ತಾ ಇದು? ಇಂಥ ನಿಜವಾದಂಥ ನೈಜವಾದಂಥ ಕಾಳಜಿ ಇದೆಯಲ್ಲ, ಅದು ಈ ಭೂಮಿ ಮೇಲೆ ನಮ್ಮ ಸುತ್ತ ಇರ್ತಕ್ಕಂಥ ಪರಿಸರದ ಮೇಲೆ ಜಾಗೃತ ಮಾಡಲಿಕ್ಕೋಸ್ಕರ ಇಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ನೀವೆಲ್ಲ ಆಯೋಜಿಸಿದ್ದೀವಿ. ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಏನೊಂದು ನಮ್ಮೆಲ್ಲರ ನಡುವೆ ಪ್ರಜ್ಞೆಯನ್ನು ಹುಟ್ಟಾಕುವಂಥ ಒಂದು ಶಕ್ತಿಯಾಗಿರುವಂಥ ಮಹೇಶ್ ಅವರೇ, ಕುಲಶೇಖರ್ ಅವರೇ, ಪ್ರೊಬ್ಲಮ್ ಶಾಸ್ತ್ರಿಗಳವರೇ, ಪಿ ಡಿ ಒ ಮೇಡಮ್ ಅವರೇ, ಈ ಸ್ಥಳೀಯ ಕಾಲೇಜಿನ ಪ್ರಾಂಶುಪಾಲರೇ, ಮುಖ್ಯೋಪಾಧ್ಯಾಯರೇ, ಬಹುಮುಖ್ಯವಾಗಿ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ತಾವೆಲ್ಲ ಸದಸ್ಯರೇ ಮತ್ತು ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಈಗ ಈ ಒಂದು ಸಮಾರಂಭದ ಕುರಿತು ಅದಕ್ಕಿರುವಂಥ ಹಿನ್ನೆಲೆಯನ್ನು ಬಹಳ ವೈವಿಧ್ಯಮಯವಾಗಿ ಸಾಹಿತ್ಯಿಕವಾಗಿ ಮತ್ತು ನಮ್ಮ ಗುರು ಪರಂಪರೆಗಳಲ್ಲಿ ಅಳಕೊಳಗ ಒಂದು ವಿಚಾರವನ್ನು ಆಚರಣೆಯ ಮಹತ್ವಕ್ಕೆ ಎಷ್ಟು ಅದು ಔಚಿತ್ಯ ಅನ್ನೋದ್ರ ಬಗ್ಗೆ ತಮಗೆ ಅತ್ಯಂತ ವಿವರವಾಗಿ ಮಹೇಶಣ್ಣವರು ಹೇಳಿಕೊಟ್ಟೆ ತಮಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಅರಣ್ಯ ಇಲಾಖೆ ಅಧಿಕಾರಿಯಾಗಿ ತಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡುವಂಥದ್ದು ಏನಂತಂದ್ರೆ, ಈ ಒಂದು ವಿಶ್ವ ಪರಿಸರ ದಿನಾಚರಣೆ ಪ್ರತಿ ವರ್ಷ ಆಚರಿಸುವಾಗ ನಾವು ಒಂದು ವಿಶ್ವಸಂಸ್ಥೆ ನಮಗೊಂದು ಸ್ಲೋಗನ್ ಕೊಟ್ಟಿರುತ್ತೆ. ಅಂದ್ರೆ ನಾವು ಪರಿಸರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರತಿ ವರ್ಷ ಒಂದೊಂದು ವಿಷಯದ ಬಗ್ಗೆ ಅವರು ಒಂದು ಘೋಷವಾಕ್ಯವನ್ನ ಮಾಡ್ತಾ ಅದರ ಮಹತ್ವವನ್ನು ವರ್ಷ ಪೂರ್ತಿ ತಿಳಿಸುವಂತ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಇವತ್ತು ನಾವೇನಿಲ್ಲಿ ಸೇರಿದ್ದೀವಿ, ಇದು ಬಹಳ ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮ. ಏನಕ್ಕೆ ಅಂತಂದ್ರೆ, ಇಲ್ಲಿ ಯಾರ ಈ ಒಂದು ಈ ಅರಿವು ಮೂಡಿಸುವಂತ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಳ್ಬೇಕಾಗಿತ್ತೋ ಅವರೆಲ್ಲ ಇದ್ದೀವಿ. ಅಂತಂದ್ರೆ ಇಲಾಖೆಯವರು, ಸಂಘ ಸಂಸ್ಥೆಗಳು, ಗ್ರಾಮ ಮಟ್ಟದಲ್ಲಿನ ಜನಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳವರು, ಈ ರೀತಿ ಎಲ್ಲರೂ ಸೇರಿ ಈ ಒಂದು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದೇವೆ. ಇವೆಲ್ಲ ಬಹಳ ಅರ್ಥಪೂರ್ಣವಾದಂತ ಒಂದು ಅಂಶಗಳು ಈ ಕಾರ್ಯಕ್ರಮದಲ್ಲಿ. ಮುಂದುವರೆದ ಒಂದು ವಿಷಯ ಹಂಚ್ಕೊಳ್ಳೋಕೆ ಇಷ್ಟಪಡೋದೇನಂತಂದ್ರೆ, ಈ ವರ್ಷದ ಒಂದು ಧ್ಯೇಯವಾಕ್ಯ ಅಂತ ಹೇಳಿ ಬೀಟ್ ಪ್ಲಾಸ್ಟಿಕ್ ಅಂತ. ಅಂದ್ರೆ ಪ್ರತಿ ವರ್ಷನೂ ನಾವು ಪ್ಲಾಸ್ಟಿಕ್ ನಮ್ಮ ಈ ಪರಿಸರಕ್ಕೆ ಪ್ಲಾಸ್ಟಿಕ್ ಇಂದ ಉಂಟಾಗ್ತಿರ್ತಕ್ಕಂಥ ಒಂದು ದುಷ್ಪರಿಣಾಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಾವು ಹಂಚಿಕೊಂಡು ನಾವು ಆ ಮಾಲಿನ್ಯನ ತಡೆಗಟ್ಟುವ ರೀತಿಯಲ್ಲಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕಾಗುತ್ತೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ನಾವು ಖಂಡಿತವಾಗಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲೇಬೇಕಾಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಅದರ ಒಂದು ಪರಿಣಾಮಕಾರಿಯಾದಂತಹ ವಿಲೇವಾರಿ ಮತ್ತು ಆದಷ್ಟು ಬಳಕೆಯನ್ನ ಕಡಿಮೆ ಮಾಡುವಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಜನಜಾಗೃತಿಗಳಾದ್ರೆ ಈ ಭೂಮಿ ಮೇಲೆ ಆಗ್ತಕ್ಕಂಥ ಒಂದು ಪರಿಸರ ಮಾಲಿನ್ಯವನ್ನ ತಡೆಗಟ್ಟಲಿಕ್ಕೆ ನಮ್ಮಿಂದಾದ ಒಂದು ಕೊಡುಗೆಯನ್ನು ಕೊಡ್ತಂತಾಗುತ್ತೆ. ಜೊತೆಗೆ ನಮ್ಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೂಡ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ದಂಗೆ ಆಗುತ್ತೆ. ನನ್ನ ಈ ಒಂದು ಅಥವಾ ನನ್ನದಕ್ಕಿಂತ ನಮ್ಮೆಲ್ಲರಿಗೂ ಕೂಡ ಈ ಭಾಗದಲ್ಲಿ ನಮ್ಮ ಗಮನಕ್ಕೆ ಬಂದಿರೋದು ಏನಂತಂದ್ರೆ, ನಮ್ಮ ಪರಿಸರ ಕಾಳಜಿ ಅಥವಾ ಪರಿಸರ ಪ್ರಜ್ಞೆ ಯಾವಾಗಲೂ ನಮ್ಮ ಸಾಮಾಜಿಕ ಪ್ರಜ್ಞೆ ಜೊತೆ ಮೇಳೈಸ್ಕೊಂಡಿರ್ತದೆ. ಅಂತಂದ್ರೆ ನಮ್ಗೆ ಒಳ್ಳೆ ಸಿವಿಕ್ ಸೆನ್ಸ್ ಇದ್ರೆ ನಮ್ಗೆ ಒಳ್ಳೆ ಎನ್ವೈರನ್ಮೆಂಟ್ ಅವೇರ್ನೆಸ್ ಇದ್ದೇ ಇರುತ್ತೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.